ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಘನವಾಗಿ ವಾರ್ಷಿಕ ಪವಿತ್ರೋತ್ಸವಗಳು. ಸೀತಾ ಲಕ್ಷ್ಮಣ ಸಮೇತ ಶ್ರೀ ಕೋದಂಡರಾಮಸ್ವಾಮಿ ಅವರಿಗೆ ವಿಶೇಷ ಆರಾಧನೆಗಳು, ಯಾಗಶಾಲೆ ಕ್ರತುವುಗಳು, ಸ್ನಪನ್ನ ತಿರುಮಂಜನ. ತಿರುಮಲದ ಅನ್ನಮಯ ಭವನದಲ್ಲಿ ಟಿಟಿಡಿ ಪಾಲಕ ಮಂಡಳಿಯ ಸಮಾವೇಶ. ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾಗಲಿರುವ ಶ್ರೀವಾರಿ ಸಾಲಕಟ್ಲ ಬ್ರಹ್ಮೋತ್ಸವ ಕಾರ್ಯನಿರ್ವಹಣೆಯ ಬಗ್ಗೆ ಪಾಲಕ ಮಂಡಳಿಯಲ್ಲಿ ಚರ್ಚೆ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ರೋಹಿಣಿ ನಕ್ಷತ್ರದ ಸಂದರ್ಭವಾಗಿ ಘನವಾಗಿ ತಿರುಚಿ ಉತ್ಸವ. ರುಕ್ಮಿಣಿ ಸತ್ಯಭಾಮ ಸಮೇತರಾಗಿ ತಿರುಚಿಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯ ಅದ್ಧೂರಿ ದರ್ಶನ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶಿಸಿದ ಮೈಸೂರು ಮಹಾರಾಣಿ, ಮೈಸೂರು ಸಂಸ್ಥಾನದ ಯುವರಾಜ. ರಂಗನಾಯಕ ಮಂಟಪದಲ್ಲಿ ಮಹಾರಾಣಿ ಪ್ರಮೋದಾದೇವಿಗೆ ಯುವರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಆಶೀರ್ವಚನ, ಸ್ವಾಮಿಯವರ ಪ್ರಸಾದ. ತಿರುಪತಿಯಲ್ಲಿ ಟಿಟಿಡಿಗೆ ಅನುಬಂಧವಾಗಿ ವಿರಾಜಿಸುತ್ತಿರುವ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳ ಕೊನೆಯ ದಿನ ಮಂಗಳವಾರ ಯಾಗಶಾಲೆ ಕ್ರತುವು, ಸ್ನಪನ್ನ ತಿರುಮಂಜನ ಕಾರ್ಯಕ್ರಮವು ವೈಖಾನಸ ಆಗಮೋಕ್ತವಾಗಿ ನೆರವೇರಿಸಲಾಯಿತು. ಆಧ್ಯಾತ್ಮಿಕ ನಗರವಾದ ತಿರುಪತಿ ಪುಣ್ಯ ಕ್ಷೇತ್ರದಲ್ಲಿ ಮಹಿಮಾನ್ವಿತ ದೇವಾಲಯವಾಗಿ ಪ್ರಖ್ಯಾತಿಯಾಗಿರುವುದು ಶ್ರೀ ಕೋದಂಡರಾಮಸ್ವಾಮಿ ಆಲಯ. ಈ ಆಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವವು ಜುಲೈ 20ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೂ ವೈಭವವಾಗಿ ನೆರವೇರುತ್ತಿದೆ. ವರ್ಷವಿಡೀ ಸ್ವಾಮಿಯವರಿಗೆ ನೆರವೇರಿಸುವ ನಿತ್ಯ ಕೈಂಕರ್ಯ, ವಿಶೇಷ ಉತ್ಸವಗಳಲ್ಲಿ ತಿಳಿದೋ ತಿಳಿಯದೆಯೋ ನಡೆದ ದೋಷಗಳ ನಿವಾರಣಾರ್ಥ ಈ ಪವಿತ್ರೋತ್ಸವವನ್ನು ನೆರವೇರಿಸುವುದು ಸಂಪ್ರದಾಯ. ಈ ನೇಪಥ್ಯದಲ್ಲಿ ಮಂಗಳವಾರ ಬೆಳಗ್ಗೆ ಯಾಗಶಾಲೆಯಲ್ಲಿ ಸೀತಾ, ಶ್ರೀ ಕೋದಂಡರಾಮಸ್ವಾಮಿ, ಲಕ್ಷ್ಮಣರ ಉತ್ಸವ ಮೂರ್ತಿಗಳನ್ನು ಆಸೀನರಾಗಿಸಿ ವಿಶೇಷ ಆರಾಧನೆಗಳನ್ನು ನೆರವೇರಿಸಿದರು. ನಂತರ ಆಗಮ ಸಲಹೆಗಾರರಾದ ಪಿ ಭಾವನಾರಾಯಣಾಚಾರ್ಯರು, ಅರ್ಚಕರು ನಂದಕುಮಾರ್ ದೀಕ್ಷಿತಲ ಆಧ್ವರ್ಯದಲ್ಲಿ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಅಗ್ನಿ ಪ್ರಣಯ, ಕುಂಭಾರಾಧನೆ, ವಿಶೇಷ ಹೋಮ, ಲಘು ಪೂರ್ಣಾಹುತಿ ನಿರ್ವಹಿಸಿದರು. ನಂತರ ಆಗಮ ಸಲಹೆಗಾರರಾದ ಪಿ ಭಾವನಾರಾಯಣಾಚಾರ್ಯರು, ಅರ್ಚಕರು ನಂದಕುಮಾರ್ ದೀಕ್ಷಿತಲು ಆಧ್ವರ್ಯದಲ್ಲಿ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಅಗ್ನಿ ಪ್ರಣಯ, ಕುಂಭಾರಾಧನೆ, ವಿಶೇಷ ಹೋಮ, ಲಘು ಪೂರ್ಣಾಹುತಿ ನಿರ್ವಹಿಸಿದರು. ಆನಂತರ ಸೀತಾ, ಶ್ರೀ ಕೋದಂಡರಾಮಸ್ವಾಮಿ, ಲಕ್ಷ್ಮಣರ ಉತ್ಸವ ಮೂರ್ತಿಗಳನ್ನು ಯಾಗಶಾಲೆ ಪ್ರಾಂಗಣದಲ್ಲಿರುವ ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದರು. ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ, ಕಳಸಾರಾಧನೆ ಮತ್ತಿತರ ಕ್ರತುಗಳನ್ನು ವೈಖಾನಸ ಆಗಮೋಕ್ತವಾಗಿ ನಿರ್ವಹಿಸಿದರು. ಆನಂತರ ಮಂಗಳ ವಾದ್ಯಗಳ ನಡುವೆ ಸೀತಾರಾಮ ಲಕ್ಷ್ಮಣರಿಗೆ ಪಂಚಾಮೃತಗಳು, ಪರಿಮಳ ಭರಿತ ದ್ರವ್ಯಗಳೊಂದಿಗೆ ಸ್ನಪನ್ನ ತಿರುಮಂಜನ ನಿರ್ವಹಿಸಿ ಮಂಗಳಾರತಿ ಬೆಳಗಿದರು. ತಿರುಪತಿಯ ಅನ್ನಮಯ ಭವನದಲ್ಲಿ ಟಿಟಿಡಿಯ ಪಾಲಕ ಮಂಡಳಿಯ ಸಮಾವೇಶ ಮಂಗಳವಾರ ಪ್ರಾರಂಭವಾಯಿತು.
ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಅಧ್ಯಕ್ಷತೆಯಲ್ಲಿ ನೆರವೇರುತ್ತಿರುವ ಈ ಸಮಾವೇಶದಲ್ಲಿ ಇಒ ಜೆ ಶ್ಯಾಮಲಾರಾವ್, ಮುಜರಾಯಿ ಇಲಾಖೆ ಕಾರ್ಯದರ್ಶಿ ವಿನಯ್ ಚಂದ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಜೆಇಒ ವಿ ವೀರಬ್ರಹ್ಮಂ, ಪಾಲಕ ಮಂಡಳಿ ಸದಸ್ಯರು ಪಾಲ್ಗೊಂಡರು. ಈ ಸಮಾವೇಶದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಮಾಡಬೇಕಾಗಿರುವ ಅಭಿವೃದ್ಧಿ ಕಾರ್ಯಕ್ರಮಗಳು, ದೇವಾಲಯದ ನಿರ್ಮಾಣ, ಸನಾತನ ಧರ್ಮ ಪ್ರಚಾರ, ಭಕ್ತರಿಗೆ ಕಲ್ಪಿಸಬೇಕಾದ ಸೌಕರ್ಯಗಳು, ಆಧುನಿಕ ಸಾಂಕೇತಿಕ ಪರಿಜ್ಞಾನದೊಂದಿಗೆ ಭದ್ರತೆಯೊಂದಿಗೆ ಸವಲತ್ತು ಕಲ್ಪಿಸುವುದು ಮತ್ತಿತರ ಅಂಶಗಳ ಬಗ್ಗೆ ಚರ್ಚಿಸಿ ಸೂಕ್ತವಾದ ನಿರ್ಣಯವನ್ನ ನಿರ್ಣಯಿಸಲಿದ್ದಾರೆ. ಹಾಗೆಯೇ ಈ ವರ್ಷ ಸೆಪ್ಟೆಂಬರ್ 24ನೇ ತಾರೀಕಿನಿಂದ ಪ್ರಾರಂಭವಾಗಲಿರುವ ಶ್ರೀ ಶ್ರೀನಿವಾಸನ ಸಾಲಕಟ್ಲ ಬ್ರಹ್ಮೋತ್ಸವಗಳ ಬಗ್ಗೆ ಪಾಲಕ ಮಂಡಳಿಯಲ್ಲಿ ಚರ್ಚಿಸಲಿದ್ದಾರೆ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಮಂಗಳವಾರ ಬೆಳಗ್ಗೆ ನೈವೇದ್ಯ ವಿರಾಮ ಸಮಯದಲ್ಲಿ ಮೈಸೂರು ಮಹಾರಾಣಿ ಡಾಕ್ಟರ್ ಪ್ರಮೋದಾದೇವಿ ದರ್ಶಿಸಿದರು. ಮೈಸೂರು ಸಂಸ್ಥಾನದ ಯುವರಾಜ ಯದುವೀರ್ ಶ್ರೀಕೃಷ್ಣ ದತ್ತ ಚಾಮರಾಜ ಒಡೆಯರ್ರೊಂದಿಗೆ ಆಲಯದ ಬಳಿ ಬಂದ ಶ್ರೀ ರಾಣಿ ಪ್ರಮೋದಾದೇವಿಗೆ ಟಿಟಿಡಿ ಅಧಿಕಾರಿಗಳು ಆದರದಿಂದ ಸ್ವಾಗತಿಸಿ ದರ್ಶನದ ಏರ್ಪಾಟು ಮಾಡಿದರು. ದರ್ಶನದ ನಂತರ ರಂಗನಾಯಕ ಮಂಟಪದಲ್ಲಿ ಪಂಡಿತರು ವೇದಾಶೀರ್ವಚನ ಮಾಡಿದ ನಂತರ ಅಧಿಕಾರಿಗಳು ಶ್ರೀವಾರಿ ಪ್ರಸಾದವನ್ನ ನೀಡಿದರು. ಅಷ್ಟದಶ ಶಕ್ತಿಪೀಠ, ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲಂ ಪುಣ್ಯ ಸ್ಥಾನದಲ್ಲಿ ಆದಿ ದಂಪತಿಗಳಾದ ಭ್ರಮರಾಂಬ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಸಹಸ್ರ ದೀಪಾರ್ಚನೆಗಳನ್ನು ನಯನ ಮನೋಹರವಾಗಿ ನೆರವೇರಿಸಲಾಯಿತು. ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರ ಶ್ರೀಶೈಲಂನಲ್ಲಿ ಮಾಸೋತ್ಸವ, ವಾರೋತ್ಸವಗಳು ಘನವಾಗಿ ನೆರವೇರಿಸುತ್ತಿವೆ. ಇದರ ಅಂಗವಾಗಿ ಸೋಮವಾರ ಸಂಜೆ ಪ್ರದೋಷ ಕಾಲದಲ್ಲಿ ಅರ್ಧನಾರೀಶ್ವರರಾದ ಭ್ರಮರಾಂಬ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಆಲಯದ ಪ್ರಾಂಗಣದಲ್ಲಿರುವ ದೀಪಾಲಂಕಾರ ಮಂಟಪದಲ್ಲಿ ಪ್ರತ್ಯೇಕವಾಗಿ ಸಿದ್ಧಗೊಳಿಸಿದ ಉಯ್ಯಾಲೆಯಲ್ಲಿ ಆಸೀನರಾಗಿಸಿ ಆನಂತರ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ದೀಪಾರಾಧನೆಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ಅರ್ಚಕರು ಷೋಡಶೋಪಚಾರ ಪೂಜೆಗಳನ್ನು ಪೂರ್ಣಗೊಳಿಸಿ ಆರತಿ ಸಮರ್ಪಿಸಿದರು. ಆನಂತರ 1000 ದೀಪಗಳ ಕಾಂತಿಯಲ್ಲಿ ಆದಿ ದಂಪತಿಗಳಿಗೆ ಅರ್ಚಕರು ಉಂಜಲ್ ಸೇವೆ, ಸಹಸ್ರ ದೀಪಾರ್ಚನೆ ಸೇವೆ ನಯನ ಮನೋಹರವಾಗಿ ನಿರ್ವಹಿಸಿದರು. ಶ್ರೀ ಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಜ್ಞಾನ ಪ್ರಸುನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಚೆಂಗಲ್ವರಾಯ ಸ್ವಾಮಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ವಾರ್ಷಿಕ ಪವಿತ್ರೋತ್ಸವಗಳು ಘನವಾಗಿ ನೆರವೇರಿಸಲಾಯಿತು. ಉತ್ಸವವನ್ನು ಪುರಸ್ಕರಿಸಿ ವಲ್ಲಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಆಲಯ ಪ್ರಾಂಗಣದಲ್ಲಿರುವ ಅಲಂಕಾರ ಮಂಟಪದಲ್ಲಿ ಮಣಿಮಯ ವಜ್ರಾಭರಣ, ಸುಗಂಧ ಭರಿತ ಪುಷ್ಪಗಳಿಂದ ನೇತ್ರಪರ್ವವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿದರು. ನಂತರ ಅರ್ಚಕರು ವಿಶೇಷ ಆರಾಧನೆಗಳೊಂದಿಗೆ ಆರತಿಯನ್ನ ಸಮರ್ಪಿಸಿದರು. ಆನಂತರ ಸ್ವಾಮಿ ಅಮ್ಮನವರನ್ನು ಯಾಗ ಮಂಟಪದಲ್ಲಿ ಆಸೀನಗೊಳಿಸಿ ಯಾಗಶಾಲೆ ಕ್ರತುಗಳನ್ನು ಪೂರ್ಣಗೊಳಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರನ್ನು ಆಲಯದಿಂದ ಉತ್ಸವವಾಗಿ ಪುಷ್ಕರಣಿಯ ಬಳಿ ತಂದರು. ಪುಷ್ಕರಣಿಯಲ್ಲಿ ವಿದ್ಯುತ್ ದೀಪಗಳಿಂದ ಸಿದ್ಧಗೊಳಿಸಿದ ತೆಪ್ಪದಲ್ಲಿ ಸ್ವಾಮಿ ಅಮ್ಮನವರನ್ನು ಆಸೀನರಾಗಿಸಿ ಅರ್ಚಕರು ಶಾಸ್ತ್ರ ಸಂಪ್ರದಾಯಕ್ಕನುಸಾರವಾಗಿ ತೆಪ್ಪೋತ್ಸವವನ್ನು ನಿರ್ವಹಿಸಿದರು. ಭಕ್ತರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರನ್ನ ತೆಪ್ಪೋತ್ಸವದಲ್ಲಿ ವೀಕ್ಷಿಸಿ ತನ್ಮಯರಾದರು.
ತಿರುಪತಿಯ ಸಮೀಪದಲ್ಲಿರುವ ಶ್ರೀನಿವಾಸ ಮಂಗಾಪುರಂನ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಸೋಮವಾರ ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ ರೋಹಿಣಿ ನಕ್ಷತ್ರದ ಸಂದರ್ಭವಾಗಿ ತಿರುಚಿ ಉತ್ಸವವನ್ನು ಘನವಾಗಿ ನಿರ್ವಹಿಸಲಾಯಿತು. ಟಿಟಿಡಿಗೆ ಅನುಬಂಧವಾಗಿರುವ ಈ ಆಲಯದಲ್ಲಿ ರೋಹಿಣಿ ನಕ್ಷತ್ರದ ಸಂದರ್ಭವಾಗಿ ಅರ್ಚಕರು ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿದರು. ನಂತರ ಪ್ರತ್ಯೇಕ ಪೂಜೆಗಳನ್ನು ನೆರವೇರಿಸಿ ನಿವೇದನೆ ಆರತಿಯನ್ನು ಸಮರ್ಪಿಸಿದರು. ಆನಂತರ ಭಕ್ತರ ದೈವನಾಮ ಸ್ಮರಣೆಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ರುಕ್ಮಿಣಿ ಸತ್ಯಭಾಮ ಸಮೇತರಾಗಿ ವಿಹರಿಸಿದರು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಮೈಸೂರು ಮಹಾರಾಜರು ತಲತಲಾಂತರಗಳಿಂದಲೂ ಅನೇಕ ರೂಪದಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಈ ನೇಪಥ್ಯದಲ್ಲಿ ಸೋಮವಾರ ಸಂಜೆ ವಾರ್ಷಿಕ ಪಲ್ಲವೋತ್ಸವವನ್ನು ನಯನಾನಂದಕರವಾಗಿ ನೆರವೇರಿಸಲಾಯಿತು. ಪ್ರತಿ ವರ್ಷ ಮೈಸೂರು ಮಹಾರಾಜರು ಜನ್ಮಿಸಿರುವ ಉತ್ತರ ಭಾದ್ರಾ ನಕ್ಷತ್ರವನ್ನು ಪುರಸ್ಕರಿಸಿ ಸುಮಾರು 300 ವರ್ಷಗಳಿಂದ ಪಲ್ಲವೋತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯವಾಗಿ ಬರುತ್ತಿದೆ. ಈ ಸಂದರ್ಭವಾಗಿ ಸೋಮವಾರ ಸಂಜೆ ಶ್ರೀವಾರಿ ಆಲಯದ ಎದುರಿಗೆ ಸಹಸ್ರ ದೀಪಾಲಂಕಾರ ಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಸಹಸ್ರ ದೀಪಾಲಂಕಾರ ಸೇವೆಯನ್ನು ನಯನಾನಂದಕರವಾಗಿ ನಿರ್ವಹಿಸಿದರು. ವೇದ ನಾದ ಗಾನ ಸಹಿತವಾಗಿ ಸ್ವಾಮಿ ಅಮ್ಮನವರಿಗೆ ನೆರವೇರಿಸಿದ ಸಹಸ್ರ ದೀಪಾಲಂಕಾರ ಸೇವೆಯಲ್ಲಿ ಭಕ್ತರು ಪಾಲ್ಗೊಂಡು ಪುಳಕಿತರಾದರು. ಆನಂತರ ಮಂಗಳವಾದ್ಯ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಉತ್ಸವವಾಗಿ ಕರ್ನಾಟಕ ಛತ್ರದ ಬಳಿ ಏರ್ಪಾಟು ಮಾಡಿರುವ ಪ್ರತ್ಯೇಕ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯನ್ನ ಆಸೀನಗೊಳಿಸಿದರು. ಆನಂತರ ಸ್ವಾಮಿ ಅಮ್ಮನವರಿಗೆ ಘನವಾಗಿ ಆಸ್ಥಾನ ನಿರ್ವಹಿಸಿದರು. ನಂತರ ಸ್ವಾಮಿ ಅಮ್ಮನವರು ಉತ್ಸವವಾಗಿ ಆಲಯಕ್ಕೆ ತಲುಪಿದರು. ಈ ಉತ್ಸವದಲ್ಲಿ ಮೈಸೂರು ಮಹಾರಾಣಿ ರಾಜಮಾತೆ ಡಾಕ್ಟರ್ ಪ್ರಮೋದಾದೇವಿ, ಆಲಯದ ಅಧಿಕಾರಿಗಳು, ಅರ್ಚಕರು, ಕರ್ನಾಟಕದ ಮುಜರಾಯಿ ಇಲಾಖೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಪಾಲಕ ಮಂಡಳಿಯ ಸದಸ್ಯರು ಜಂಗಾ ಕೃಷ್ಣಮೂರ್ತಿ, ನರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಂದ ನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ.
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದವನ್ನ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನ ಟಿಟಿಡಿಯ ಚೇರ್ಮನ್ ಹಾಗೂ ಈವೋರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥಃ ಸದಾ ವೆಂಕಟೇಶಂ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣನಿಗೆ ಉಪೇಂದ್ರ ಕೃಷ್ಣ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಸಲ್ಲಿಸಿದರು. ನಂತರ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮಹಾಪೂಜೆಯನ್ನ ನೆರವೇರಿಸಿದರು. ಶ್ರೀ ಮುಖ್ಯ ಪ್ರಾಣ ಹಾಗೂ ಗರುಡ ದೇವರಿಗೆ ಪೂಜೆಯನ್ನ ಮಾಡಿ ಗೀತಾರತಿಯನ್ನ ಮಾಡಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಆಷಾಢ ಮಾಸದ ದ್ವಾದಶಿಯಂದು ಪುತ್ತಿಗೆ ಮಠದ ಶ್ರೀ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದರ ಆರಾಧನಾ ಮಹೋತ್ಸವದ ಅಂಗವಾಗಿ ಕೃಷ್ಣ ಮಠದ ಸಮುಚ್ಚಯದಲ್ಲಿರುವ ಮೈದಾನಕ್ಕೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಆರ್ಘ್ಯ ಪಾದವನ್ನ ನೀಡಿ ವಿಶೇಷ ಪೂಜೆಯನ್ನ ಮಾಡುವುದರ ಮೂಲಕ ಆರಾಧನಾ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ನಡೆಸಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದ ಬಜಾರ್ ಬೀದಿಯಲ್ಲಿ ನೆಲೆಸಿರುವ ಶ್ರೀ ರಣಬೇರಮ್ಮ ದೇವಾಲಯದಲ್ಲಿ ಶ್ರೀಮನ್ನಾರಾಯಣ ಸಮೇತ ಅಷ್ಟಲಕ್ಷ್ಮಿ ದೇವಿಯರ 29ನೇ ವಾರ್ಷಿಕೋತ್ಸವದ ಪುಣ್ಯೋತ್ಸವವು ಅದ್ಧೂರಿಯಾಗಿ ನೆರವೇರಿತು. ಭಕ್ತರ ಭಕ್ತಿ ಭಾವನೆಗಳಿಗೆ ಸಾಕ್ಷಿಯಾದ ಈ ಧಾರ್ಮಿಕ ಕಾರ್ಯಕ್ರಮವು ದೇವರ ಸಾನ್ನಿಧ್ಯದಲ್ಲಿ ವೈಭವದಿಂದ ಜರುಗಿತು. ಅಷ್ಟಲಕ್ಷ್ಮಿ ದೇವಿಯರ ಪವಿತ್ರ ಆವರಣದಲ್ಲಿ ನಾನಾ ವಿಧದ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ಜರುಗಿದವು. ಮುಂಜಾನೆ ಶ್ರೀಮನ್ನಾರಾಯಣರ ಸಮೇತ ಅಷ್ಟಲಕ್ಷ್ಮಿ ದೇವಿಯರಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳನೀರು ಮತ್ತು ಹಣ್ಣಿನ ಚೂರ್ಣಗಳಿಂದ ಆಭರಣ ಸಾನ್ನಿಧ್ಯದಲ್ಲಿ ಅದ್ಧೂರಿ ಅಭಿಷೇಕ ನೆರವೇರಿಸಲಾಯಿತು. ಅಭಿಷೇಕದ ನಂತರ ದೇವರಿಗೆ ವಿಶೇಷ ಅಲಂಕಾರಗಳನ್ನು ನೆರವೇರಿಸಿ ವಿವಿಧ ಪೂಜೆಗಳನ್ನು ಸಮರ್ಪಿಸಲಾಯಿತು. ನೂರಾರು ಭಕ್ತರು ಭಾಗವಹಿಸಿದ್ದರು. ಸಂಜೆ ಆಲಯ ಆವರಣದಲ್ಲಿ ಪಂಚಲೋಹದಿಂದ ತಯಾರಿಸಲಾದ ಮಹಾಲಕ್ಷ್ಮಿ ದೇವಿಯ ಭವ್ಯ ಮೂರ್ತಿಯನ್ನ ಪೀಠದಲ್ಲಿ ಆಸೀನಗೊಳಿಸಲಾಯಿತು.
ಆದ ನಂತರ ಅಷ್ಟೋತ್ತರ ಪುಷ್ಪಾರ್ಚನೆ, ಷೋಡಶೋಪಚಾರ ಸೇವೆ ಮತ್ತು ಚಾಮರ ಸೇವೆಯೊಂದಿಗೆ ಶ್ರೀದೇವಿಗೆ ಭಕ್ತಿಪೂರ್ವಕವಾದ ಅರ್ಪಣೆಗಳನ್ನು ಸಲ್ಲಿಸಲಾಯಿತು. ಪುನಃ ಮಹಾಮಂಗಳಾರತಿಯನ್ನ ಬೆಳಗಿದ ನಂತರ ಲಕ್ಷ್ಮೀ ಪೂಜೆ ನೂರಾರು ಭಕ್ತರ ಸಾನ್ನಿಧ್ಯದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಎಲ್ಲ ಭಕ್ತರು ಈ ಪುಣ್ಯೋತ್ಸವದಲ್ಲಿ ಪಾಲ್ಗೊಂಡು ದೇವಿ ಅನುಗ್ರಹವನ್ನು ಪಡೆದರು. ಮಯಿಲಾಡುದುರೈ ಜಿಲ್ಲೆಯ ಸಿರ್ಕಾಲಿ ನಾಗೇಶ್ವರ ಮುಡಿಯಾರ್ ದೇವಸ್ಥಾನದಲ್ಲಿ ಆಡಿ ಮಾಸದ ಪ್ರಯುಕ್ತ ಮಹಾರುದ್ರಾಭಿಷೇಕವನ್ನು ನೆರವೇರಿಸಲಾಯಿತು. ಸಿರ್ಕಾಲಿಯ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಅಡಿಯಲ್ಲಿ ಆದಿ ರಾಹು ಸ್ಥಳವೆಂದು ಪೂಜಿಸಲ್ಪಡುವ ನಾಗೇಶ್ವರ ಮಡೆಯಾರ್ ದೇವಾಲಯವಿದೆ. ಅಮೃತ ರಾಹು ಭಗವಾನ್ ನಾಗೇಶ್ವರ ಮುಡೆಯಾರ್ ದೇವಸ್ಥಾನದಲ್ಲಿ ಪ್ರತ್ಯೇಕ ದೇಗುಲದಲ್ಲಿ ಈ ಆಡಿ ಮಾಸದ ಪ್ರಯುಕ್ತ ಮಹಾರುದ್ರಾಭಿಷೇಕ ನಡೆಯಿತು. ಇದಕ್ಕೂ ಮುನ್ನ ಪವಿತ್ರ ಕಳಶಗಳನ್ನು ಇಟ್ಟು ವಿಶೇಷ ಹೋಮ ನಡೆಸಿ ಪೂರ್ಣಾಹುತಿ ಮಹಾದೀಪಾರಾಧನೆ ನೆರವೇರಿಸಲಾಯಿತು. ಬಳಿಕ ತಾಳ ಮೇಳಗಳೊಂದಿಗೆ ದೇವಸ್ಥಾನದ ಸುತ್ತ ಪವಿತ್ರ ನೀರಿನ ಕಳಸಗಳನ್ನು ತೆಗೆದುಕೊಂಡು ಸ್ವಾಮಿ ಅಂಬಾಳ್ ಮತ್ತು ರಾಹು ಭಗವಾನ್ಗೆ ಪವಿತ್ರ ನೀರಿನಿಂದ ವಿಶೇಷ ಅಭಿಷೇಕ ಮಾಡಲಾಯಿತು. ತರುವಾಯ ಮಹಾದೀಪಾರಾಧನೆ ನಡೆಯಿತು. ಇದರಲ್ಲಿ 27ನೇ ಗುರು ಮಹಾಸನ್ನಿಧಾನಂ ಧರ್ಮಪುರಂ ಆಧಿನಂ ಶ್ರೀಲಾಶ್ರೀ ಮಾಸಿಲಮಣಿ ದೇಶಿಕ ಜ್ಞಾನ ಸಂಬಂಧ ಪರಮಾಚಾರ್ಯ ಸ್ವಾಮಿಗಳು ಪಾಲ್ಗೊಂಡು ದರ್ಶನ ಪಡೆದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಆಷಾಢ ಮಾಸದ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಪರ್ಯಾಯ ಶ್ರೀಪುತ್ತಿಗೆ ಶ್ರೀಪಾದರು ಶ್ರೀಕೃಷ್ಣನಿಗೆ ಸುತ್ತಲೂ ದೀಪಗಳನ್ನು ಹಚ್ಚಿ ಸಂಜೆಯ ಪೂಜೆಯಾದ ಚಾಮರ ಸೇವೆಯನ್ನ ಮಾಡಿ ಸೂರ್ಯವಾದ್ಯ ಸೇವೆ, ಸಂಗೀತ ಸೇವೆ ಹಾಗೂ ಪ್ರವಚನಗಳೊಂದಿಗೆ ಭಾಗವತರ ಡಂಗೂರವ ಸಾರಿ ಪದ್ಯದೊಂದಿಗೆ ದೇವರ ನೈರ್ಮಾಲ್ಯವನ್ನು ಹರಿವಾಣದಲ್ಲಿರಿಸಿ ಹರಿವಾಣವನ್ನ ತಲೆಯ ಮೇಲಿಟ್ಟುಕೊಂಡು ಹರಿವಾಣ ಸೇವೆಯನ್ನ ಮಾಡಿದರು. ಮೈಸೂರಿನ ಕೆಆರ್ ರಸ್ತೆ ಮೊಗರಹಳ್ಳಿಯಲ್ಲಿರುವ ಶ್ರೀ ವಿಠ್ಠಲ ದೇವಸ್ಥಾನದಲ್ಲಿ ವಿಶೇಷವಾಗಿ ಗೋವುಗಳ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ಆಂಧ್ರಪ್ರದೇಶದ ಕಾಕನವಾಡಿ ಸಮೀಪದ ನಾಡಪತಿ ಗೋಶಾಲೆಯಿಂದ ಪುಂಗನೂರು ಗೋವುಗಳನ್ನು ದೇವಸ್ಥಾನದ ಗೋಶಾಲೆಗೆ ಕರೆತಂದು ವಿಶೇಷವಾಗಿ ಕಲ್ಯಾಣೋತ್ಸವವನ್ನು ನೂರಾರು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಬಳಿಕ ಗರ್ಭಾಲಯದಲ್ಲಿರುವ ರುಕ್ಮಿಣಿ ಸಮೇತ ವಿಠ್ಠಲ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಪುಷ್ಪಾರ್ಚನೆ, ಕುಂಕುಮಾರ್ಚನೆಯನ್ನ ಮಾಡಿ ಧೂಪ, ದೀಪ, ನೈವೇದ್ಯಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನ ನೆರವೇರಿಸಲಾಯಿತು.
ರಾಯಚೂರಿನ ಜವಾಹರ ನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಾಖಾ ಮಠದಲ್ಲಿ ತಪ್ತ ಮುದ್ರಾಧಾರಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಚಾತುರ್ಮಾಸ್ಯ ಅಂಗವಾಗಿ ಮಂತ್ರಾಲಯದ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಶ್ರೀ ಮಠದ ಶಿಷ್ಯರಿಗೆ ಹಾಗೂ ರಾಯರ ಭಕ್ತರಿಗೆ ತಪ್ತ ಮುದ್ರಾಧಾರಣೆ ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಭಗವಂತನಿಗೆ ಅತಿ ಪ್ರಿಯವಾದಂತಹ ಕಾಲ ಚಾತುರ್ಮಾಸ್ಯ ಕಾಲ. ಈ ಚಾತುರ್ಮಾಸ್ಯ ಕಾಲದಲ್ಲಿ ಭಗವತ್ ಪ್ರೀತಿಗೋಸ್ಕರವಾಗಿ ಅನೇಕ ವ್ರತ ನಿಯಮಗಳು, ಉಪವಾಸಗಳು, ದಾನ ಧರ್ಮಗಳು ಇವನ್ನೆಲ್ಲವನ್ನ ಶಾಸ್ತ್ರಗಳು ವಿಧಾನ ಮಾಡಿದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಭಗವಂತನಿಗೆ ಸೇವಾರೂಪವಾಗಿ ಈ ಕಾಲವನ್ನು, ಈ ದೇಹವನ್ನು ಸಮರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ದೇಹವನ್ನು ಪವಿತ್ರ ಮಾಡಿಕೊಳ್ಳುವಂತಹದ್ದು ವೇದ ಕೇಳ್ತದೆ. ಪವಿತ್ರಮಸಿ ಅಂತ ಕೇಳುತ್ತೆ. ನೀನು ಪವಿತ್ರನಾಗಿದ್ದೀಯಾ ಅಂತ. ಪವಿತ್ರನಾಗಿದ್ದೇನೆ ಅಂತ ಯಾವಾಗ ಹೇಳಲಿಕ್ಕೆ ಸಾಧ್ಯ ಅಂತಂದರೆ, ಭಗವಂತನ ಆಯುಧಗಳಾದ ಚಕ್ರ ಶಂಖಗಳನ್ನು ನಮ್ಮ ದೇಹಕ್ಕೆ ಅಂಕಿತಗೊಳಿಸಿಕೊಂಡಾಗ ಈ ದೇಹವು ಪವಿತ್ರವಾಗತ್ತೆ. ಇದಕ್ಕೆ ತಾಪ ಸಂಸ್ಕಾರ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ದೇಹ ಭಗವಂತನಿಗೆ ಸಮರ್ಪಿತವಾದದ್ದು, ಭಗವದ್ದತ್ತವಾದದ್ದು, ಭಗವಂತನ ಸೇವಾರೂಪವಾದದ್ದು ಅಂತ ಗೊತ್ತಾಗಬೇಕಾದ್ರೆ ಅದಕ್ಕೆ ಭಗವಂತನ ಚಿಹ್ನೆಗಳು ಅಂಕಿತವಾಗಬೇಕು, ಮುದ್ರಿತವಾಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಚಾತುರ್ಮಾಸ್ಯದಲ್ಲಿ ಕಡ್ಡಾಯವಾಗಿ ತಪ್ತಮುದ್ರಾಧಾರಣೆಯನ್ನು ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ತಿರುಮಲದ ಪರಕಾಲ ಮಠದಲ್ಲಿ ದಿವ್ಯ ಪ್ರಬಂಧ ಪಾರಾಯಣವನ್ನು ವೈಭವವಾಗಿ ನೆರವೇರಿಸಲಾಯಿತು. ಈ ದಿವ್ಯ ಪ್ರಬಂಧ ಪಾರಾಯಣವು ದೇಶಿಕ ಸೂಕ್ತಿ ಪ್ರಚಾರಿಣಿ ಸಭಾ ಆಧ್ವರ್ಯದಲ್ಲಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮವು ಜುಲೈ 20ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೂ ನೆರವೇರಲಿದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ರಾಜ್ಯಾದ್ಯಂತ ಸಹಸ್ರಾರು ಭಕ್ತರು ಆಗಮಿಸಿ ದಿವ್ಯ ಪ್ರಬಂಧ ಪಾರಾಯಣ ಮಾಡಿದರು. ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ಈ ದೇಶಿಕ ಸೂಕ್ತಿ ಪ್ರಚಾರಣ ಸಭಾ ಅಂತ ಬೆಂಗಳೂರಿನಲ್ಲಿ ಸುಮಾರು ಒಂದು 12 ವರ್ಷದಿಂದ ಈ ಒಂದು ಕೈಂಕರ್ಯ ಇಲ್ಲಿ ನಡೆಸ್ತಾ ಇದ್ದಾರೆ. ಪ್ರತಿ ಆಷಾಢ ಮಾಸದ ಕೊನೆ ವಾರದಲ್ಲಿ ಈ ಒಂದು ಕೈಂಕರ್ಯ 4000 ದಿವ್ಯ ಪ್ರಬಂಧ, ಪ್ರತಿ ವರ್ಷವೂ 4000 ದಿವ್ಯ ಪ್ರಬಂಧ ಮಾತ್ರ ನಡೀತಾ ಇತ್ತು. ಈ ವರ್ಷ ವಿಶೇಷತವಾಗಿ ನಾಳೆ ಪಾದುಕಾ ಸಹಸ್ರವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಸುಮಾರು ಒಂದು ಆರಂಭ ಆಗಿದ್ದು ಒಂದು 80 ಜನದಿಂದ ಈಗ ಇವತ್ತಿನ ಒಂದು ಸಂಖ್ಯೆಯಲ್ಲಿ 220 ಜನ ಇಲ್ಲಿ ಬಂದು ಕೈಂಕರ್ಯ ಮಾಡ್ತಾರೆ. ಎಲ್ಲರೂ ಆಂಡಾಳು ಗೋಷ್ಠಿ ಮತ್ತು ಭಾಗವತ ಗೋಷ್ಠಿ ಬಂದು ವೇದ ಪಾರಾಯಣ ಮತ್ತು ಪ್ರಬಂಧ ಪಾರಾಯಣ ಇಲ್ಲಿ ಅಖಂಡವಾಗಿ ನಡೀತಾ ಇರುತ್ತೆ 4 ದಿವಸಗಳು. ಈ 4 ದಿವಸ ಈ ದಿವ್ಯ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ನಮ್ಮ ಆಚಾರ್ಯರಾದ ಶ್ರೀಧರಾಚಾರ್ಯರು ಈ ಒಂದು ಸಂಘ ಸ್ಥಾಪನೆ ಮಾಡಿದ್ರು. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ದೇಶಿಕರು ಕೊಟ್ಟ ಕೊಡುಗೆಯನ್ನು ಇಲ್ಲಿ ಅದರಲ್ಲಿ ಅಲ್ಪಕ್ಕೆ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ತುಂಬ ಕಮ್ಮಿ ಅವ್ರು ಮಾಡಿರೋ ಕೊಡುಗೆಗೆ ಇಲ್ಲಿ ತೋರಿಸೋದಕ್ಕೆ. ಈ ಒಂದು ವಿಶೇಷ ಅಂದರೆ ಆಷಾಢ ಮಾಸದಲ್ಲಿ ಆಂಡಾಳ್ ತಿರುವಾಡಿಪುರ ಬರುತ್ತೆ. ತಿರುವಾಡಿಪುರದ ವಿಶೇಷವಾಗಿ ಇಲ್ಲಿ ಪ್ರತಿ ವರ್ಷವೂ ತಿರುಮಲೆಯಲ್ಲಿ ಈ ಒಂದು ಕೈಂಕರ್ಯವನ್ನು ಹಮ್ಮಿಕೊಂಡು ಪ್ರತಿ ವರ್ಷ ದಿನಕ್ಕೆ ಇದು ಜನ ಜಾಸ್ತಿ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ದೇಶಿಕ ಸೂಕ್ತಿ ಪ್ರಚಾರಣ ಸಭಾ ಅಂತ. ಇಲ್ಲಿ ಹೋದ ವರ್ಷದಿಂದ ನಾನು ಬಂದು ನನ್ನ ಹೆಸರು ಶ್ರೀಹರಿ ಅಂತ. ನಾನು ಬಂದು ಹೋದ ವರ್ಷದಿಂದ ಇಲ್ಲಿ ದೇವರ ಕೈಂಕರ್ಯ ಮಾಡ್ತಾಯಿದ್ದೀನಿ. ತಿರುವಾರಾಧನೆ ಮಾಡಿ ಪ್ರಬಂಧ ಗೋಷ್ಠಿನಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಇಲ್ಲಿರುವ ಬಹಳಷ್ಟು ಜನ ಸ್ಕಾಲರ್ಸು ಉಪನ್ಯಾಸಗಳೆಲ್ಲ ಮಾಡ್ತಾರೆ. ನಾನು ಒಬ್ಬ ಉಪನ್ಯಾಸಕ. ಬೆಂಗಳೂರು, ಮೈಸೂರು ಎಲ್ಲ ಕಡೆಯಿಂದ, ಅರಸೀಕೆರೆ ಎಲ್ಲ ಕಡೆಯಿಂದನೂ ಕರ್ನಾಟಕದ ಕೆಲವು ಭಾಗದಿಂದ ಬಂದು ಈ ಒಂದು ಕೈಂಕರ್ಯನ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದೇನೆಂದರೆ ಎಲ್ಲರೂ ಒಂದೇ ಮನೋಭಾವದಿಂದ, ಯಾರು ಒಂದು ಸಂಭಾವನೆಗೆ ಆಸೆ ಪಡದೆ ಇಲ್ಲಿ ಬಂದು ಕೈಂಕರ್ಯ ಮಾಡಿ ಅವರೇ ತಮ್ಮ ಸಂಭಾವನೆ ತಮ್ಮ ಕೈಂಕರ್ಯಕ್ಕೆ ಹಣ ಕೊಟ್ಟು ಇಲ್ಲಿ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅದ್ಭುತವಾದ ಒಂದು ನಾವು ಕೊಡ್ತಾ ಇರುವ
ಭಗವಂತ ಶ್ರೀನಿವಾಸ ನಮಗಿಲ್ಲಿ ಜಾಗ ಕೊಟ್ಟಿದ್ದಾನೆ. ನಮ್ಮ ಆಚಾರ್ಯರಿಗೆ ನಾವು ತೋರಿಸ್ತಿರುವ ಒಂದು ನಮನ ಅಷ್ಟೆ. ಶ್ರೀ ಜಗದ್ಗುರು ಮಧ್ವಾಚಾರ್ಯ ಮೂಲ ಸಂಸ್ಥಾನ ವಿಷ್ಣು ತೀರ್ಥ ಪೀಠದ ಪೀಠಾಧಿಪತಿಗಳಾದ ಡಾಕ್ಟರ್ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ತಮ್ಮ 29ನೇ ಚಾತುರ್ಮಾಸ್ಯ ದೀಕ್ಷೆಯನ್ನ ಆಚರಿಸಲಿದ್ದಾರೆ. ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಮಠದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಚಂದ್ರಕಲಾ ಧಾರವಾಡ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಅಷ್ಟಲಕ್ಷ್ಮಿ ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಬಿಂದು ಮಾಧವರಾವ್ರವರ ಸಹಯೋಗದೊಂದಿಗೆ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಜರುಗಿತು. ಬೆಂಗಳೂರು ಮಲ್ಲೇಶ್ವರಂ ಸೇವಾ ಸದನದಲ್ಲಿ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.